ಇವಳೆ ನೋಡು ನಮ್ಮ ತಾಯಿ ಯಾವ್ರೆ ಕೊಟ್ಟ ಶಕ್ತಿ. ಯಾ ದೇವಿ ಸರ್ವ ಭೂತೇಶು ಮಾತೃರೂಪಿಣಿ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ. ತಾಯಿ ಸರ್ವ ದೃಷ್ಟಿಯುಳ್ಳ ಶಿವನ ಅರ್ಧಾಂಗಿಯಾದ ಶ್ರೀ ಮಾತಾ ಚೌಡೇಶ್ವರಿ ಅಮ್ಮನವರ 18ನೇ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭ ಜರುಗಿದೆ. ಬರುವ ಭಕ್ತಾದಿಗಳಿಗೆ ಕಷ್ಟದಿಂದ ದೂರ ಮಾಡುವ ಈ ತಾಯಿಯ ಮಹಿಮೆ ಅಪಾರವಾದದ್ದು. ಇದೇ ನಿದರ್ಶನವೆಂಬಂತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಗಡಿ ಮುಖ್ಯ ರಸ್ತೆ ಸೀಗೆಹಳ್ಳಿ ಕ್ರಾಸ್ ಬನಶಂಕರಿ ಬಡಾವಣೆಯಲ್ಲಿ ಈ ತಾಯಿ ನೆಲೆಗೊಂಡಿದ್ದಾಳೆ. ಚೌಡೇಶ್ವರಿ ಅಮ್ಮನ ದೇವಸ್ಥಾನದಲ್ಲಿ ವಿಶೇಷ ಅಂದ್ರೆ ಬಲಗಡೆ ಗಣಪತಿ, ಎಡಗಡೆ ಸುಬ್ರಹ್ಮಣ್ಯ ದೇವರುಗಳ ವಿಗ್ರಹ ಕೂಡ ಆಕರ್ಷಣೆಗೊಂಡಿದೆ. ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಭಕ್ತಾದಿಗಳಿಂದ ಪಲ್ಲಕ್ಕಿ ಉತ್ಸವ ಹಾಗೂ ತಾಯಿ ಚೌಡೇಶ್ವರಿಯ ತೇರಿನ ಮೆರವಣಿಗೆ ಗ್ರಾಮದ ಬೀದಿಗಳಲ್ಲಿ ಜೈಕಾರಗಳೊಂದಿಗೆ ನಡೆಯಿತು. ನಂತರ ಮಾತನಾಡಿದ ಭಕ್ತಾದಿಗಳು, ನಾವು ಇಲ್ಲಿ ಸ್ಥಾಪನೆ ಮಾಡಿ 23 ವರ್ಷ ಆಯ್ತು. ಅಮ್ಮನ ಪ್ರತಿಷ್ಠಾಪನೆ ಮಾಡಿ 18 ವರ್ಷ ಆಯ್ತು. ಅಂದ್ರೆ ಅಮ್ಮ ನಮಗೆ ಆಜ್ಞೆ ಮಾಡಿದ್ದು ಹಿಂಗ್ ಮಾಡ್ಬೇಕು, ಇಲ್ಲಿ ಹೋಗು ಅಂತ. ನಾವು ಸಿಟಿಲಿ ಇದ್ದವರು, ಅಲ್ಲಿ ಇಲ್ಲಿ ದನ ಪನ ಮೇಯಿಸ್ಕೊಂಡಿದ್ದವರು, ಏನೋ ನಮ್ಗೆ ಆಜ್ಞೆ ಮಾಡಿದ್ವು, ಅಮ್ಮ ಮಾಡಿದ್ವಿ. ಆವಾಗಿಂದ ಇಲ್ಲಿವರೆಗೂ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ. ವರ್ಷಕ್ಕೊಂದ್ಸಲಿ ವಾರ್ಷಿಕೋತ್ಸವ ಮಾಡ್ತೀವಿ. ತಿರ್ಗಾ ಲಕ್ಷ ದೀಪೋತ್ಸವದಲ್ಲಿ ಕಾರ್ತಿಕಲ್ಲಿ ಮಾಡ್ತೀವಿ. ಕಡೆ ಕಾರ್ತಿಕ ಅಮಾಸೆಯಲ್ಲಿ ಇಲ್ಲಿ 1,000 ಜನ ಬರ್ತದೆ. ಪ್ರಸಾದ ಇವನಾಯ ಮಾಡ್ತೀವಿ, ಮತ್ತೆ ಅನ್ನದಾನ ಮಾಡ್ತೀವಿ. ಪ್ರತಿಯೊಬ್ರು ಇಲ್ಲಿ ಸಹಕಾರ ಕೊಡ್ತಾರೆ. ಎಲ್ಲ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ನಾವೇನಲ್ಲಿ ಅವ್ರ ಹತ್ರ ಸುಳ್ಳು ಹೇಳಿ ಪಳ್ಳಿ ಏನಿಲ್ಲ. ಆ ತಾಯಿ ಏನು ಸೇವೆ ಮಾಡಕ್ ಕೊಡ್ತಾರೆ ಅವ್ರ ಪ್ರೀತಿಯಿಂದ ಕೊಡ್ತಾರೆ. ಆ ಕಾಣಿಕೆಯಿಂದ ಆ ತಾಯಿ ಸೇವೆ ಮಾಡ್ತಾರೆ. ವಿಶೇಷತೆ ಅಂದ್ರೆ ಯಾರ ಕಷ್ಟ ಅಂದ್ರೆ ಒಳ್ಳೇದು, ಮತ್ತೆ ಮಕ್ಕಳಿಲ್ಲ, ಮತ್ತೆ ಏನಾರ ಮನೇಲಿ ತೊಂದ್ರೆ. ಎಷ್ಟೋ ಜನ ಈಗ ಮೊನ್ನೆ ಬಂದು ಹೋದ್ರು, ನನ್ನ ಯಜಮಾನ ಬಹಳ ಸೀರಿಯಸ್, ಸ್ವಲ್ಪ ಏನೋ ಇದ್ ಮಾಡಿ ಅಂತ. ಅವ್ರು ಈಗ ಬಂದು ಸೀರೆ ಕೊಟ್ಬಿಟ್ಟು ಹೋಗಿದ್ದಾರೆ. ಉಡ್ಸಿ ಸರೋದ್ರು ನಮ್ಮ ಯಜಮಾನರು, ಮಾಂಗಲ್ಯ ತಾಲಿ ಉಳ್ಸವ್ರೆ ಅಂತ ಹೇಳಿದ್ದಾರೆ. ಅದರಿಂದ ಆ ತಾಯಿ ವಿಶೇಷ. ನಮ್ದೇನಿಲ್ಲ, ನಮ್ದು ಸೇವೆ ಅಷ್ಟೇ. ನಮ್ ಸೇವೆ ಮಾಡೋದು ನಮ್ಗೆ ಏನ್ ಕರ್ತವ್ಯ ಅದ್ ಮಾಡ್ತೀವಿ. ಅದು ಉಳ್ಸೋದು ಆ ತಾಯಿ ಇದು ಅಂತ ನಾನು ಹೇಳ್ಬೋದು. ನಾವು ಪರಂಪರೆ ದೇವ್ರು ಮಾಡೋದು, ನಮ್ ತಾತ ಮುತ್ತಾತ ಕಾಲದಿಂದ ಮಾಡಿದ್ವಿ. ನಾವು ಇರ್ಲಿ ಮಾಡ್ತಿರ್ಲಿಲ್ಲ, ಎಲ್ಲ ಬಿಟ್ಬಿಟ್ಟು ನಮ್ಮ ಇಡೀ ವಂಶನೇ ಬಿಟ್ಬಿಟ್ಟದೆ. ನಮಗ್ ಒಲ್ದು ಬಂದಿದೆ, ನಮಗೆ ಆ ಸೇವೆ ಮಾಡುವಂತ ನಾವು ಮಾಡ್ತಾ ಇದೀವಿ ಹೊರತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಈ ತರ ಮಾಡಕ್ಕೂ ಆಗಲ್ಲ. ಮಾಡಕ್ಕಾಗುತ್ತಾ? ಇದು ಸೀಗಳ್ಳಿ ಗೇಟಿಂದ ರೈಟ್ಗೆ ಬಂದ್ರೆ ಫಲದ ಫ್ಯಾಕ್ಟ್ರಿ, ಬನಶಂಕರಿ ಲೇಔಟ್ ಅಂತ. ಬನಶಂಕರಿ ಫಲದ ಫ್ಯಾಕ್ಟ್ರಿ ಪಕ್ಕನೆ ಬನಶಂಕರಿ ಲೇಔಟ್ ಅಂತ. ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಸೀಗಳ್ಳಿಲಿ ಕೇಳಿದ್ರು ಹೇಳ್ತಾರೆ. ಒಂದು ಆಟೋದವ್ರು ಹೌದು, ಮಾಗಡಿ ಮೇನ್ ರೋಡ್ ಅಲ್ಲಿ ಹೇಳಿದ್ರು, ಹೋಟ್ಲ್ ಹತ್ರ ಕೇಳಿದ್ರು ಚೌಡೇಶ್ವರಿ ದೇವಸ್ಥಾನ ತೋರಿಸ್ತಾರೆ. ನಾನು ಇಲ್ಲಿಗೆ ಮೊದಲನೇ ಬಾರಿ ಬರ್ತಾ ಇರೋದು. ಬಂದ ತಕ್ಷಣ ನನ್ಗೆ ಇಲ್ಲೊಂದು ವೈಬ್ರೇಷನ್ ಅಂದ್ರೆ ಮೈಯಲ್ಲಿ ಒಂದು ಕಂಪನ ಅನ್ನೋದು ಉಂಟಾಯ್ತು. ದೇವಸ್ಥಾನಕ್ಕೆ ಒಳಗಡೆ ಅಡಿ ಇಡ್ತಿದ್ದಂಗೆ ದೇವ್ರು ಕೂಡ ಒಂದು ಅಲ್ಲಿ ಮಂಗಳಾರತಿ ಆಗ್ತಿದ್ದಂಗೆ ನಮ್ಗೊಂದು ಪ್ರಸಾದ ಕೂಡ ಅಮ್ಮ ಕರುಣಿಸಿದ್ಲು. ತುಂಬಾನೇ ಖುಷಿ ಆಯ್ತು. ಮೊದಲನೇ ಸರಿ ಬಂದಿರೋದ್ರಿಂದ ನಾನು ನಿರಂತರವಾಗಿ ಬರ್ಬೇಕು ಅನ್ನೋ ಒಂದು ಇದನ್ನ ಪ್ರತಿಷ್ಠಾನ ಮಾಡ್ಕೊಂಡಿದ್ದೀನಿ ಮನ್ಸಲ್ಲಿ. ಇದು 18 ವರ್ಷದ ಪುರಾತನವಾದದಂತೆ. ಒಳ್ಳೆ ಶಕ್ತಿ ಇದೆ ಇಲ್ಲಿ ಅಂತ ಇಲ್ಲಿ ನೋಡಿದಾಗ ಗೊತ್ತಾಯ್ತು. ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೈಲಾದಂತಹ ಸಹಾಯ ಸೇವೆ ಮಾಡೋದ್ರ ಮೂಲಕ ಇನ್ನು ಮುಂದೆ ಈ ಏನೇ ಒಂದು ಕಾರ್ಯಕ್ರಮಕ್ಕೆ ದೀಪೋತ್ಸವ ಆಗ್ಲಿ, ಜಾತ್ರಾ ಮಹೋತ್ಸವ ಆಗ್ಲಿ, ರಥೋತ್ಸವ ಆಗ್ಲಿ ಕೈ ಜೋಡಿಸ್ಬೇಕು ಅನ್ನೋ ಒಂದು ಅಭಿಲಾಷೆನ ಈಗ ನನಗೆ ನನ್ನ ಮನಸ್ಸಿಗೆ ಬಂದಿದೆ. ಖಂಡಿತ ಇನ್ ಮುಂದಕ್ಕೆ ನಾನು ಭಾಗಿಯಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ತಾಯಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹಂಗಾಗಿ ಆದ್ರೂನು ತುಂಬಾನೇ ಹೆಸರುವಾಸಿಯಾಗಿದೆ ದೇವಸ್ಥಾನ. ತುಂಬಾನೇ ನೋಡಿ ನಾವು ಮಾತಾಡ್ತಾ ಇದ್ರು ನಮ್ಗೊಂಥರ ವೈಬ್ರೇಟರ್ ತರಾನೇ ಆಗತ್ತೆ. ನಮ್ಗೆ ತುಂಬಾ ಇಷ್ಟವಾದ ದೇವ್ರೆ ನಮ್ಗೆ ಚೌಡೇಶ್ವರಿ ತಾಯಿ. ನಾವೆಲ್ಲ ಮೊದ್ಲೇ ಚನ್ನಪಟ್ಟಣ ತಾಲೂಕಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಿದ್ದೋ. ಆದ್ರೂನು ಇಲ್ಲಿ ಒಂಥರ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ನಾವು ಫಸ್ಟ್ ಟೈಮ್ ಬಂದಿದೀವಿ. ರಥೋತ್ಸವನೇ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೀಗೆ ನಡೀಲಿ. ನಾವು ಆದಷ್ಟು ಹೆಲ್ಪ್ ಮಾಡ್ತೀವಿ ದೇವಸ್ಥಾನಕ್ಕೆ. ಆದಷ್ಟುನು ಬಂದು ಹೋಗ್ತಾ ಇರ್ತೀವಿ. ನಾವು ಇದೇ ಫಸ್ಟ್ ಟೈಮ್ ನೋಡಿರೋದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ದೇವ್ರದು ಮಹಿಮೆ ಅಂತೂ ಇದ್ದೇ ಇದೆ. ನಾವು ರಾತ್ರಿನೂ ಬಂದೋದು. ಆದ್ರೂ ಒಂಥರ ಇಲ್ಲಿ ಇವಾಗ್ಲೂ ನಮ್ಗೆ ಮಾತೇ ಹೊರಡ್ತಾ ಇಲ್ಲ. ದೇವ್ರು ಇರುದಂತ ಸತ್ಯ ಇಲ್ಲಿ. ಸರ್, ಈ ದೇವಸ್ಥಾನ ಸುಮಾರು 18 ವರ್ಷಗಳ ಕಾಲದಿಂದನೂ ಇದೆ. ಸುಮಾರು 18 ವರ್ಷದಿಂದನೂ ಇಲ್ಲಿ ಪೂಜೆ ಪುನಸ್ಕಾರ ಈ ಅಕ್ಕಪಕ್ಕದ ಗ್ರಾಮಸ್ಥರು
ಪೂಜೆಗಳನ್ನ ನಡ್ಸ್ಕೊಂಡ್ ಬರ್ತಾ ಇದಾರೆ. ಆ ತಾಯಿ ಚೌಡೇಶ್ವರಿನೂ ಕೂಡ ಇಲ್ಲಿ ಭಕ್ತಾದಿಗಳಿಗೆ ಏನ್ ಬೇಕೋ ಅದನ್ನ ಕೊಟ್ಕೊಂಡು ಎಲ್ಲರನ್ನೂ ಯೋಗಕ್ಷೇಮ ಆರೋಗ್ಯ ಕೊಟ್ಕೊಂಡು ಇಲ್ಲಿವರೆಗೂ ಕಾಪಾಡ್ಕೊಂತ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಭಕ್ತಾದಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಈ ತಾಯಿ ಕೃಪೆಗೆ ಭಾಗಿಯಾಗ್ಬೇಕು. ಮತ್ತೆ ಈ ದೇವಸ್ಥಾನನೂ ಅಷ್ಟೇ ತುಂಬಾ ಪುರಾತನ ಒಂದು ಇತಿಹಾಸ ಉಳ್ಳಂತ ದೇವಸ್ಥಾನ. ನಾವು ಸುಮಾರು ನೋಡ್ಕೊಂಡ್ ಬಂದಂಗೆ 18 ವರ್ಷಗಳಿಂದನೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಅದೇ ರೀತಿ ಇನ್ನ ದೊಡ್ಡ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವನ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ಪ್ರತಿ ವರ್ಷ ಈ ತಾಯಿ ಸೇವೆ ಮಾಡಕ್ಕೆ ನಾವು ಇಲ್ಲಿ ವರ್ಷ ಬರ್ತಾ ಇದೀವಿ. ಅದೇ ರೀತಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಈ ತಾಯಿಗೆ ಕೃಪೆಗೆ ಭಾಗಿಯಾಗ್ಬೇಕು. ಇಲ್ಲಿನ ಒಂದು ತಾಯಿಯ ಶಕ್ತಿಯನ್ನ ಪಡ್ಕೋಬೇಕು, ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲಾ ಭಕ್ತಾದಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ನಾವು ಇಲ್ಲಿನ ಬಡಾವಣೆಯರು ಮತ್ತೆ ಸುತ್ತಮುತ್ತಲಿನ ಬಡಾವಣೆಯರು ಹಾಗೆ ಸೀಗಳ್ಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸುಮಾರು 18 ವರ್ಷಗಳಿಂದ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಹಾಗೆ ತೇರು ಎಳೆಯೋದು ಮತ್ತೆ ಮೆರವಣಿಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ತಾಯಿ ಭಕ್ತಾದಿಗಳಿಗೆ ಏನು ಭಕ್ತಿಯಿಂದ ಬೇಡ್ಕೊಂತಾರೆ ಅದನ್ನೆಲ್ಲ ಕರುಣಿಸಿ ಭಕ್ತಾದಿಗಳನ್ನ ಕಾಪಾಡ್ಕೊಂಡು ನಮ್ಗೆಲ್ಲ ಆಶೀರ್ವಾದ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದಾರೆ. ವರ್ಷದಿಂದ ವರ್ಷಕ್ಕೆ ಇನ್ನೂ ಜನಗಳು ಜಾಸ್ತಿ ಆಗ್ತಾ ಇದಾರೆ, ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದಾರೆ. ತಾಯಿ ಸೇವೆ ಮಾಡೋದಕ್ಕೆ ಹಲವಾರು ಜನ ದೂರದಿಂದ ಎಲ್ಲ ಬೆಂಗಳೂರಿಂದ ಮತ್ತೆ ಇದ್ ಕಡೆ ಮಾಗಡಿ ಕಡೆಯಿಂದ ಎಲ್ಲ ಹುಡಿಕೊಂಡ್ ಬರ್ತಾ ಇದಾರೆ. ಕಾರ್ಯಕ್ರಮಗಳು ಮಾಡೋದಕ್ಕೆ ತಾಯಿ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮ್ಗೆಲ್ಲ ತುಂಬಾ ಖುಷಿ ಇದೆ. ಇನ್ನು ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ದೀಪೋತ್ಸವನು ಅಷ್ಟೇ ಸಾವಿರಾರು ದೀಪಗಳನ್ನ ಹಚ್ಚಿ ದೀಪೋತ್ಸವನ ಮಾಡ್ತೀವಿ. ತಾಯಿ ಸರ್ವರಿಗೂ ಒಳ್ಳೇದ್ ಮಾಡ್ತಾ ಕಾಪಾಡ್ಕೊಂಡ್ ಬಂದಿದ್ದಾರೆ. ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತದೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮಿನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164693066 ಹಾಗೂ 8105983861 ಹಾಗೂ 0802222288.